ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸನ್ವಿ ಟ್ಯುಟೋರಿಯಲ್ಸ್. ಈ ವಿಡಿಯೋದಲ್ಲಿ ನಾವಿವತ್ತು ಸೆಕೆಂಡ್ ಕ್ಲಾಸ್ GPST ಸೆಕೆಂಡ್ ಕ್ಲಾಸಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸಮ್ ಸ್ಪೆಸಿಫಿಕ್ ಆ್ಯಂಗಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ತುಂಬಾ ಈಸಿಯೆಸ್ಟ್ ಕಾನ್ಸೆಪ್ಟು, ಬಟ್ ಅರ್ಥ ಮಾಡ್ಕೋಬೇಕು. ಆ್ಯಂಗಲ್ಸ್ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗೋದಿಲ್ಲ. ಸೊ ಹೇಗಿರುತ್ತೆ, ನಾವು ಬೇಸಿಕಲಿ ಸ್ಪೆಸಿಫಿಕ್ ಆ್ಯಂಗಲ್ಸ್ ಅಂತ ಅಂದರೆ ಈ ವಿಡಿಯೋದಲ್ಲಿ ನಾವು 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರೀಸ್, 60 ಡಿಗ್ರೀಸ್ ಮತ್ತು 90 ಡಿಗ್ರೀಸ್ವರೆಗೂ ನಾವು ಇದನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ. ಇಷ್ಟೇ ವ್ಯಾಲ್ಯೂಸ್ಗಳು ನಮಗೆ ಮೇಜರಾಗಿ ಬರುವಂಥದ್ದು. ಆದರೆ 90 ಡಿಗ್ರಿಗಿಂತ ಮೇಲೆ ಹೋಗ್ತಾ ಹೋದರೆ ಆ್ಯಂಗಲ್ಸು ಅದರ ಸೈನ್ಸ್ಗಳಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಷ್ಟೇ. ಸೊ ಇವಾಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸಮ್ ಸ್ಪೆಸಿಫಿಕ್ ಆ್ಯಂಗಲ್ಸಲ್ಲಿ ಇಷ್ಟು 5 ಆ್ಯಂಗಲ್ಸ್ನ ತೊಗೊಂಡಿದ್ವಿ. ಸೊ ಬೇಸಿಕ್ಕಾಗಿ ನಾವಿವಾಗ ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಕಾಟ್ ತೀಟಾ, ಸೀಕೆಂಟ್ ತೀಟಾ, ಕೋಸಿಕೆಂಟ್ ತೀಟಾ, ಇದಿಷ್ಟು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೆ ಈ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ನ ಕೊಟ್ಟು ನಾವು ಅದರ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಏನಾಗುತ್ತೆ ಅದ್ರ ವ್ಯಾಲ್ಯೂ ಅಂತ ಹೇಳಿ. ಬೇಸಿಕಲಿ ಇವಾಗ ನಮಗೆ ಒಂದೇ ಸಲ ಫೈಂಡ್ ಔಟ್ ಮಾಡೋದಕ್ಕೆ ಹೇಗೆ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆಲ್ಲ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಈ ಟ್ರಿಕ್ಸ್ನ ಯೂಸ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಅಂತ ಹೇಳಿ ಬರ್ಕೊಬೇಕು. ಬರ್ಕೊಂಡಾದಮೇಲೆ ಒಂದು ಈ ಟ್ರಿಕ್ಸ್ ಹಿಂಗೆ ಅಂದರೆ 0, 1, 2, 3, 4 ಅಂತ ಹೇಳಿ ಬರ್ಕೊಬೇಕು. ಪ್ರತಿಯೊಂದನ್ನು ಡಿವೈಡೆಡ್ ಬೈ 4ಇಂದ ಡಿವೈಡ್ ಮಾಡಬೇಕು. ಎಲ್ಲ ಟರ್ಮ್ಸ್ಗಳನ್ನು 4ಇಂದ ಡಿವೈಡ್ ಮಾಡಬೇಕು. ನೆಕ್ಸ್ಟು ಪ್ರತಿಯೊಂದು ವ್ಯಾಲ್ಯೂಸ್ಗಳಿಗೂ ಅಂಡರ್ ರೂಟ್ನ ಹಾಕಬೇಕು. ಇಷ್ಟು ಹಾಕಿದ್ರೆ ನಮಗೆ ಕಂಪ್ಲೀಟಾಗಿ ನಮಗೆ ಸೈನ್ ತೀಟಾಗೆ ವ್ಯಾಲ್ಯೂ ಸಿಕ್ಬಿಡುತ್ತೆ. 0 ಬೈ ಎನಿಥಿಂಗ್ ಅಂದರೆ 0, 1 ಡಿವೈಡೆಡ್ ಬೈ 4, ಸ್ಕ್ವೇರ್ ರೂಟ್ ಆಫ್ 4 ಅಂತ ಅಂದರೆ 1/2 ಆಗುತ್ತೆ. ಸಿಮಿಲರ್ಲಿ 2 ಡಿವೈಡೆಡ್ ಬೈ 4 ಅಂದರೆ 2 1s, 2 2s, ಸೊ 1 ಡಿವೈಡೆಡ್ ಬೈ √2 ಆಗುತ್ತೆ. ಸೊ ನೆಕ್ಸ್ಟು ಇದು √3 ಡಿವೈಡೆಡ್ ಬೈ 2 ಆಗುತ್ತೆ. ಇದು 4 1s, 4 1s ಕ್ಯಾನ್ಸಲ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 1 is 4. ಹಾಗಾದರೆ ಸೈನ್ ತೀಟಾ ವ್ಯಾಲ್ಯೂಸು 0 ಡಿಗ್ರಿಗೆ 0, 30 ಡಿಗ್ರಿಗೆ 1/2, 45 ಡಿಗ್ರಿಗೆ 1/√2, 60 ಡಿಗ್ರಿಗೆ √3/2, 90 ಡಿಗ್ರಿಗೆ 1 ಆಗುತ್ತೆ. ಸಿಮಿಲರ್ಲಿ ನಾವಿವಾಗ ಕಾಸ್ ತೀಟಾಗೆ ಫೈಂಡ್ ಔಟ್ ಮಾಡಬೇಕು. ಕಾಸ್ ತೀಟಾಗೆ ಹೇಗೆ ಮಾಡಬೇಕಂದ್ರೆ ಇದು 0, 1, 2, 3, 4 ಅಂತ ಬರ್ಕೊಂಡ್ವಿ ಅಲ್ವಾ, ಇದನ್ನು ಉಲ್ಟಾ ಬರೀಬೇಕು. 4, 3, 2, 1, 0 ಅಂತ ಆ್ಯಸ್ ಯೂಶುವಲ್ ಡಿವೈಡೆಡ್ ಬೈ 4, ಡಿವೈಡೆಡ್ ಬೈ 4, ಡಿವೈಡೆಡ್ ಬೈ 4, ಡಿವೈಡೆಡ್ ಬೈ 4, ಡಿವೈಡೆಡ್ ಬೈ 4. ಎಲ್ಲದಕ್ಕೂ ಅಂಡರ್ ರೂಟ್ನ ತೆಗೆಯೋಣ, ಸ್ಕ್ವೇರ್ ರೂಟ್ನ ತಗೊತೀವಿ. ಸೊ 4 ಡಿವೈಡೆಡ್ ಬೈ 1 ಅಂದರೆ ಈ ವ್ಯಾಲ್ಯೂಸ್ ಏನಾಗುತ್ತೆ, ಉಲ್ಟಾ ಆಗುತ್ತೆ. 0, 1, √3 ಡಿವೈಡೆಡ್ ಬೈ 2, 1 ಡಿವೈಡೆಡ್ ಬೈ √2, 1 ಡಿವೈಡೆಡ್ ಬೈ 2 ಮತ್ತು 0. ಇದಿಷ್ಟು ವ್ಯಾಲ್ಯೂಸು ನಮಗೆ ಯಾವುದಕ್ಕೆ ಬರುತ್ತೆ, ಕಾಸ್ ತೀಟಾಗೆ ಬರ್ತಾ ಹೋಗುತ್ತೆ. ಸೊ ಈ ಕಾಸ್ ತೀಟಾ, ಸೈನ್ ತೀಟಾ ನಮಗೆ 2 ವ್ಯಾಲ್ಯೂಸ್ ಗೊತ್ತಾದರೆ ಮಿಕ್ಕಿದ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳನ್ನ ಈಸಿಯಾಗಿ ಮಾಡಿಬಿಡಬಹುದು. ಸೊ ಸಿಮಿಲರ್ಲಿ ಇವಾಗ ನಮಗೆ ಟ್ಯಾನ್ ತೀಟಾ ಬರ್ಕೊಳ್ಳೋಣ. ಟ್ಯಾನ್ ತೀಟಾ ಅಂತ ಅಂದರೆ ನಾವು ಟ್ಯಾನ್ ತೀಟಾ ಇಸ್ ನಥಿಂಗ್ ಬಟ್ ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ. ಸೈನ್ ತೀಟಾ ಅಂತ ಅಂದರೆ ಈಗ ನನಗೆ 0 ಡಿಗ್ರಿ ಬೇಕು, ಸೈನ್ 0 ಅಂತ ಅಂದರೆ ಸೈನ್ 0 ಡಿವೈಡೆಡ್ ಬೈ ಕಾಸ್ 0. ಸೈನ್ 0 ಡಿವೈಡೆಡ್ ಬೈ ಕಾಸ್ 0 ಅಂದರೆ 0 ಡಿವೈಡೆಡ್ ಬೈ 1 ಆಗುತ್ತೆ. ಸೊ 1, ಓಕೆನಾ. ಸಿಮಿಲರ್ಲಿ ಸೈನ್ 30 ಡಿಗ್ರಿ ಬೇಕು. ಸೈನ್ 30 ಡಿಗ್ರಿ ಅಂತ ಅಂದರೆ ಅರ್ಥ ಏನು, ಇದು ಸೈನ್ 0 ಡಿಗ್ರಿಗೆ 0 ಡಿವೈಡೆಡ್ ಬೈ 1 ಅಂದರೆ 0 ಆಗುತ್ತೆ. ಇದು ಟ್ಯಾನ್ 0 ಡಿಗ್ರಿ. ಅದೇ ಥರ ಟ್ಯಾನ್ 30 ಡಿಗ್ರಿಗೆ, ಸೊ ಸೈನ್ 30 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 30 ಡಿಗ್ರಿ ಅಂದರೆ 1 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ √3 ಡಿವೈಡೆಡ್ ಬೈ 2. ಈ 2 ಎರಡೂ ಕ್ಯಾನ್ಸಲ್ ಆಗುತ್ತೆ. ದ ಆನ್ಸರ್ ಈಸ್ ಬಿಕಮ್ಸ್ 1/√3. ಅದೇ ಥರ ಟ್ಯಾನ್ 45 ಡಿಗ್ರಿ. ಟ್ಯಾನ್ 45 ಡಿಗ್ರಿ ಅಂತ ಅಂದರೆ ಸೈನ್ 45 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 45 ಡಿಗ್ರಿ. ಎರಡು 1 ಡಿವೈಡೆಡ್ ಬೈ √2 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ √2 ಇದೆ. ಎರಡು ಕ್ಯಾನ್ಸಲ್ ಆಯಿತು, 1 ಆಯಿತು. ಹಾಗಾದರೆ ಟ್ಯಾನ್ 45 ಡಿಗ್ರಿ ಅಂತ ಅಂದರೆ ಆನ್ಸರ್ ಎಷ್ಟಾಗುತ್ತೆ, 1 ಆಗುತ್ತೆ. ಸಿಮಿಲರ್ಲಿ ಈಗ ಟ್ಯಾನ್ 60 ಅಂತ ಹೇಳಿದ್ರೆ, ಸೊ ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಸೈನ್ 60 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 60 ಡಿಗ್ರಿ ಅಲ್ವಾ. ಸೈನ್ 60 ಡಿಗ್ರಿ ಅಂದರೆ ಏನು, √3/2. ಟ್ಯಾನ್ 60 ಡಿಗ್ರಿ ಅಂತ ಕಾಸ್ 60 ಡಿಗ್ರಿ ಅಂದರೆ 1/2. ಈ 2 ಎರಡೂ ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ ಈಸ್ √3.
Similarly, tan 90 degree. Tan 90 degree is also sin 90 degree divided by cos 90 degree ಆಗುತ್ತೆ. sin 90 degree ಅಂದರೆ ಎಷ್ಟು? 1. cos 90 degree ಅಂದರೆ 0. ಹಾಗಾದರೆ 1 divided by 0 ಅಂದರೆ ಇನ್ಫಿನಿಟಿ. ಇದನ್ನು ನಾಟ್ ಡಿಫೈನ್ಡ್ ವ್ಯಾಲ್ಯೂ ಅಂತ ಹೇಳಿ ತಗೋತೀವಿ. ಇವಾಗ ನಮಗೆ ಸೈನ್ ಕಾಸ್ಟ್ ಟ್ಯಾನ್ 3 ಗೊತ್ತಾದರೆ ಅದರದ್ದು ರೆಸಿಪ್ರೊಕಲ್ಸ್ ಬರೆದುಬಿಟ್ರೆ ಟ್ಯಾನ್ ಸಿಕ್ಬಿಡುತ್ತೆ. ನಮಗೆ ಮಿಕ್ಕಿದ 3 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳು ಸಿಕ್ಬಿಡುತ್ತೆ. ಸೊ ಇವಾಗ ನೋಡಿ ಸೈನ್ ತೀಟಾ, ಇಲ್ಲಿ ಬರೀತೀನಿ, ಸೈನ್ ತೀಟಾ ಇದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸು. ಇಲ್ಲಿ ಆ್ಯಂಗಲ್ಸ್ ತಗೊಳ್ಳೋಣ. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರೀಸ್, 60 ಡಿಗ್ರೀಸ್ ಆ್ಯಂಡ್ 90 ಡಿಗ್ರೀಸ್. ಸೊ ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಕಾಟ್ ತೀಟಾ, ಸಿಕೆಂಡ್ ತೀಟಾ, ಕೋಸಿಕೆಂಡ್ ತೀಟಾ. ನೋಡಿ 3 ಏನಿರುತ್ತೆ ಅದರ ರೆಸಿಪ್ರೊಕಲ್ಸ್ ಬರೆದುಬಿಟ್ರೆ ನಮಗೆ ಮಿಕ್ಕಿದ 3 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಂದುಬಿಡುತ್ತೆ. ಸೈನ್ ತೀಟಾಗೆ ನಾನು ಆವಾಗಲೇ ಹೇಳಿದೆ 0, 1/2, 1/√2, √3/2, 1. ಕಾಸ್ ತೀಟಾಗೆ 1, √3/2, 1/√2, 1/2, 0. ಟ್ಯಾನ್ ತೀಟಾಗೆ 0 divided by 1 ಅಂದರೆ 0, 1/√3, 1, √3, ನಾಟ್ ಡಿಫೈನ್ಡ್. ಸಿಮಿಲರ್ಲಿ ಇದರದ್ದು ರೆಸಿಪ್ರೊಕಲ್ಲು ಕಾಟ್ ಆಗಿರುತ್ತೆ. ಸೊ ಇನ್ಫಿನಿಟಿ, √3, 1, 1/√3, 0. ಸಿಕೆಂಡ್ ತೀಟಾ ಕಾಸ್ ತೀಟಾದು ರೆಸಿಪ್ರೊಕಲ್ ಆಗಿರುತ್ತೆ. 1, 2/√3, √2, 2, ಇನ್ಫಿನಿಟಿ. ಸಿಮಿಲರ್ಲಿ ಕೊಸಿಕೆಂಡ್ ತೀಟಾಗೆ ಬರೋಣ. ಕೊಸಿಕೆಂಡ್ ತೀಟಾ ಇಸ್ ಎ ರೆಸಿಪ್ರೊಕಲ್ ಆಫ್ ಸೈನ್ ತೀಟಾ. ಇಟ್ ಇಸ್ ಇನ್ಫಿನಿಟಿ, 2, √2, 2/√3, 1. So this is the chart. It is very, very, very important. Those who are preparing for GPSTR, ಸೊ ಅವರು ಆ್ಯಂಗಲ್ಸ್ ಮೇಲೆ ನಿಮಗೆ ಕ್ವೆಶನ್ಸ್ ಅಂತ ಕೊಟ್ಟಾಗ ಇದಿಷ್ಟು ನಿಮಗೆ ಗೊತ್ತಿದ್ರಂತೂ ತುಂಬಾ ಸುಲಭವಾಗಿ ಈಸಿಯಾಗಿ ವಿತಿನ್ ಎ ಮಿನಿಟ್ ನೀವು ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡು ಹೋಗ್ಬಿಡಬಹುದು. ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿರುತ್ತೆ. ಸೊ ಜಾಸ್ತಿ ಹರಿಯಂತೆ ಏನಿಲ್ಲ. ಸೊ ಜಸ್ಟ್ ಈ ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ಸಾಕು, ನೀವು ತುಂಬಾ ಸಿಂಪಲಾಗಿ ಮಾಡ್ಕೊಂಡು ಹೋಗಬಹುದು. ಸೊ ಇವಾಗ ಈ ಚಾರ್ಟ್ ಮೇಲೆ ಕೆಲವೊಂದೊಂದು ಪ್ರಾಬ್ಲಮ್ಸ್ನ ವರ್ಕೌಟ್ ಮಾಡೋಣ. ಸೊ ಹೇಗಿರುತ್ತೆ ಪ್ರಾಬ್ಲಮ್ಸ್ ಅಂತ ಹೇಳಿಬಿಟ್ಟು, ನಿಮಗೆ ಸೈನ್ 30 ಡಿಗ್ರಿ ಹೇಗೆ ಬರುತ್ತೆ ಅಂತ ಕ್ವೆಶನ್ಸ್ ಇರೋದಿಲ್ಲ, ಆದರೆ ಸೈನ್ 30 ಡಿಗ್ರಿನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ಮಾಡೋದ್ರ ಮೇಲೆ ವರ್ಕೌಟ್ ಮಾಡಬೇಕಾಗತ್ತೆ. ಈಗ ನಾವು ಈ ಚಾರ್ಟ್ನ ಅಬ್ಸರ್ವ್ ಮಾಡಿದಾಗ ನಮಗೆ ಒಂದು ಚಿಕ್ಕ ಥಿಂಗ್ ಗೊತ್ತಾಗುತ್ತೆ. ನೋಡಿ ಸೈನ್ ತೀಟಾ ಅನ್ನೋದು 0 ಇಂದ 90 ಡಿಗ್ರಿವರೆಗೆ ಅಂತ. ಸೊ 0 to 90 ಡಿಗ್ರಿ ಒಳಗಡೆ ಸೈನ್ ತೀಟಾ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ. ನೋಡಿ ಲೋಯೆಸ್ಟ್ ವ್ಯಾಲ್ಯೂ 0, ಆಮೇಲೆ 1/2, ಆಮೇಲೆ 1/√2, √3/2, 1 ಅಂತ ಹೇಳಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕಾಸ್ ತೀಟಾಗೆ ಬಂದಾಗ ಕಾಸ್ ತೀಟಾ 1 ಇಂದ 0ಗೆ ಡಿಕ್ರೀಸ್ ಆಗ್ತಾ ಬರುತ್ತೆ. ಟ್ಯಾನ್ ತೀಟಾ 0 ಇಂದ ಇನ್ಫಿನಿಟಿಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಲ್ಲಿ? 0 ಇಂದ 90 ಡಿಗ್ರಿನಲ್ಲಿ. ಈ ಕಂಡೀಷನ್ ನಿಮಗೆ ಗೊತ್ತಿರಬೇಕು. 0 to ಸೊ ತೀಟಾ ಲೈಸ್ ಬಿಟ್ವೀನ್ 0 to 90 ಡಿಗ್ರಿ ಇದೆ ಅಂತ ಹೇಳಿದ್ರೆ, 0 to 90 ಡಿಗ್ರಿ ಇದೆ ಅಂತ ಹೇಳಿದ್ರೆ ಈ ಪೀರಿಯಡ್ ಆಫ್ ಟೈಮಲ್ಲಿ, ಈ ಪೀರಿಯಡ್ ಒಳಗಡೆ ನಮಗೆ ಸೈನ್ ತೀಟಾ ಏನಾಗುತ್ತೆ? ಇನ್ಕ್ರೀಸಿಂಗ್ ಟು 1 ಇರುತ್ತೆ. ಕಾಸ್ ತೀಟಾ ಡಿಕ್ರೀಸಿಂಗ್ ಟು 0, 1 ಇಂದ ಇನ್ಕ್ರೀಸ್ ಆಗಿ 0 ಇಂದ ಇನ್ಕ್ರೀಸ್ ಆಗಿ 1ವರೆಗೂ ಇರುತ್ತೆ. ಇದು 1 ಇಂದ ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆಗಿ 0ವರೆಗೂ ಇರುತ್ತೆ. ಟ್ಯಾನ್ ತೀಟಾ 0 ಇಂದ ಇನ್ಫಿನಿಟಿವರೆಗೂ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಕಾಟ್ ತೀಟಾ ಇನ್ಫಿನಿಟಿಯಿಂದ 0ಗೆ ಡಿಕ್ರೀಸ್ ಆಗುತ್ತೆ. ಯಾವ ಪೀರಿಯಡಲ್ಲಿ? 0 to 90 ಡಿಗ್ರಿ ಪೀರಿಯಡಲ್ಲಿ. ಇದು ನಿಮಗೆ ಗೊತ್ತಿರಬೇಕು. ಇದ್ರ ಮೇಲೆ ಪರ್ಟಿಕ್ಯುಲರ್ ಆಗಿ ಕ್ವೆಶನ್ನ ಕೇಳುವಂಥ ಚಾನ್ಸಸ್ ಇರುತ್ತೆ. ಇನ್ನು ಸಿಕೆಂಡ್ ತೀಟಾ ಅಂತ ಬಂದಾಗ ಸಿಕೆಂಡ್ ತೀಟಾ 0 to 90 ಡಿಗ್ರಿ ಡ್ಯೂರೇಷನಲ್ಲಿ 1 ಇಂದ ಅದರ ವ್ಯಾಲ್ಯೂ ಯಾವಾಗಲೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಆಗಿರುತ್ತೆ. 1 ಇಂದ ಇನ್ಫಿನಿಟಿವರೆಗೂ ಇನ್ಕ್ರೀಸ್ ಇರುತ್ತೆ. ಕೊಸಿಕೆಂಡ್ ತೀಟಾ ಇನ್ಫಿನಿಟಿಯಿಂದ 1ವರೆಗೂ ಡಿಕ್ರೀಸಿಂಗ್ ಆಗಿರುತ್ತೆ. ಸೊ ಇದಿಷ್ಟು ಕಂಡೀಷನ್ ನಿಮಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಯು ಕ್ಯಾನ್ ಈಸಿಲಿ ಕ್ರ್ಯಾಕ್ ಆಲ್ ದಿ ಕ್ವೆಶನ್ಸ್ ರಿಲೇಟೆಡ್ ಟು ದಿಸ್ ಕಾನ್ಸೆಪ್ಟ್. ಸೊ ಒಂದು ಕ್ವೆಶನ್ನ ನೋಡೋಣ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ ಹೇಗೆ ಮಾಡೋದು ಅಂತ ಹೇಳಿ. ಈ ಕ್ವೆಶನ್ನ ನೋಡಿ, ಫಸ್ಟ್ ಎಕ್ಸಾಂಪಲ್, ಎವಾಲ್ಯೂಯೇಟ್ ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ ಟ್ಯಾನ್ 45 ಡಿಗ್ರಿ ಡಿವೈಡೆಡ್ ಬೈ ಸಿಕೆಂಡ್ 30 ಡಿಗ್ರಿ ಪ್ಲಸ್ ಕಾಟ್ 45 ಡಿಗ್ರಿ ಅಂತ ಇದೆ. ಸೊ ಸೈನ್ 30 ಡಿಗ್ರಿ ಅಂದರೆ ಏನು? 1/2.
ಪ್ಲಸ್ ಟ್ಯಾನ್ 45 ಡಿಗ್ರಿ ಅಂದರೆ 1. ಸೆಕೆಂಡ್ 30 ಡಿಗ್ರಿ ಅಂದರೆ ಕಾಸ್ 30 ಡಿಗ್ರಿ ಅಂತ ಹೇಳಿದ್ರೆ √3/2 ಆಗುತ್ತೆ. ಸೆಕೆಂಡ್ ಇಸ್ ದ ರೆಸಿಪ್ರೋಕಲ್ ಆಫ್ ಕಾಸ್ ಆಗಿರೋದ್ರಿಂದ 2 ಡಿವೈಡೆಡ್ ಬೈ √3 ಪ್ಲಸ್ ಕಾಟ್ 45 ಡಿಗ್ರಿ ಅಂದರೆ 1 ಆಗುತ್ತೆ. ಸೊ ಇವಾಗ ನಾವು ಇವೆರಡಕ್ಕೂ ಎಲ್ ಸಿ ಎಮ್ ತಗೊಳ್ಳೋಣ. 1/2 ಪ್ಲಸ್ 1 ಡಿವೈಡೆಡ್ ಬೈ ಡಿನಾಮಿನೇಟರಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ. 2 ಮತ್ತು 1ಗೆ ಎಲ್ ಸಿ ಎಮ್ 2 ಆಗುತ್ತೆ. ಸೊ 1 ಪ್ಲಸ್ 2 ಡಿವೈಡೆಡ್ ಬೈ √3 ಏನೂ ಇಲ್ಲ ಅಂದರೆ ಡಿನಾಮಿನೇಟರಲ್ಲಿ 1 ಇರುತ್ತೆ. √3 ಈಸ್ ದ ಎಲ್ ಸಿ ಎಮ್. ಸೊ 2 ಪ್ಲಸ್ √3 ಆಗುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು 2 ಪ್ಲಸ್ 1 ಅಂದರೆ 3 ಡಿವೈಡೆಡ್ ಬೈ 2 ಇಂಟು ಇದು ಡಿನಾಮಿನೇಟರ್ ಆಫ್ ದಿ ಡಿನಾಮಿನೇಟರ್ ಇಸ್ ಗೋಸ್ ಟು ನ್ಯೂಮರೇಟರ್, ಇಟ್ ಈಸ್ ಬಿಕಮ್ಸ್ 2 ಪ್ಲಸ್ √3 ಆಗುತ್ತೆ. ಸೊ ಇಲ್ಲಿ ನಮಗೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕಂತ ಹೇಳಿದ್ರೆ 3√3 ಡಿವೈಡೆಡ್ ಬೈ 2 ಇಂಟು 2 ಪ್ಲಸ್ √3 ಆಯಿತು. ಇಷ್ಟಕ್ಕೆ ನಾವು ಸ್ಕಿಪ್ ಮಾಡೋಕ್ಕಾಗೋದಿಲ್ಲ ಈ ಪ್ರಾಬ್ಲಮ್ನ. ನಾವು ಜಸ್ಟ್ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕು. ಆವಾಗ ನಾವೇನು ಮಾಡಬೇಕಂದ್ರೆ ಡಿನಾಮಿನೇಟರಲ್ಲಿರುವಂತಹ ಟರ್ಮ್ ಏನಿರುತ್ತೆ ಅದರ ಕಾಂಜುಗೇಟ್ನ ನಾವು ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು. ಡಿನಾಮಿನೇಟರ್ಲಿರುವಂಥ ಕಾಂಜುಗೇಟ್ ಅಂತಂದರೆ ಇಲ್ಲಿ 2 ಪ್ಲಸ್ √3 ಇದೆ ಅಲ್ವಾ, 2 ಮೈನಸ್ √3ನ ನಾವು ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಮಾಡಬೇಕು. ಆಗ ನಮಗೆ ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಆಗುತ್ತೆ. ಸೊ 3√3 ಇಂದ 2 ಮೈನಸ್ √3ನ ಪ್ರಾಡಕ್ಟ್ ಮಾಡೋಣ. ಸೊ 2 ಇಂಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಿದೆ 2 ಸ್ಕ್ವೇರ್ ಮೈನಸ್ √3 ಹೋಲ್ ಸ್ಕ್ವೇರ್. ಸೊ 3 ಇಂಟು 2 ಅಂದರೆ 6√3 ಮೈನಸ್ 3 ಇಂಟು √3 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು 4 ಮೈನಸ್ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ 3 ಆಗುತ್ತೆ. ಈ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಇಸ್ ಬಿಕಮ್ 6√3 ಮೈನಸ್ 3 ಡಿವೈಡೆಡ್ ಬೈ 2 ಇಂಟು 4 ಮೈನಸ್ 1 ಅಂದರೆ 1. ಸೊ ಇವಾಗ ನನಗೆ ಎಷ್ಟು ಸಿಕ್ತು ಆನ್ಸರು 6√3. ಇಲ್ಲೂ 6 ಇದೆ, ಇಲ್ಲಿ 3 ಇದೆ. ಸೊ 3ನ ನಾನು ಆಚೆ ತೆಗಿತೀನಿ, ಒಳಗಡೆ 2√3 ಮೈನಸ್ 1 ಡಿವೈಡೆಡ್ ಬೈ 2. ದಿಸ್ ಇಸ್ ದ ಆನ್ಸರ್. ಓಕೆನಾ, ವೆರಿ ಸಿಂಪಲ್. ಸೊ ಈ ರೀತಿ ಸಿಂಪ್ಲಿಫೈ ಮಾಡಿಕೊಂಡು ನಾವು ಮಾಡ್ತಾ ಹೋದರೆ ತುಂಬಾ ಸಿಂಪಲ್ಲಾಗಿ ಪ್ರಾಬ್ಲಮ್ಸ್ನ ಮಾಡಬಹುದು. ಸೊ ಇನ್ನೊಂದು ಪ್ರಾಬ್ಲಮ್ ನೋಡೋಣ, ಅವಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗುತ್ತೆ. ಈ ಕ್ವೆಶ್ಚನ್ನ ನೋಡಿ, ಇದು ಫಸ್ಟ್ ಇದ್ದಿದ್ದು ಎಲ್ ಸಿ ಎಮ್ ತೆಗಿಯೋ ಥರ ಇತ್ತು, ಇದು ಜಸ್ಟ್ ಮಲ್ಟಿಪ್ಲೈ ಮಾಡೋ ಥರ ಇದೆ. ಕ್ವೆಶ್ಚನ್ ನೋಡಿದಾಗಲೇ ತುಂಬ ಗಾಬರಿ ಆಗಬಾರ್ದು, ತುಂಬಾ ಸಿಂಪಲ್ ಆಗಿದೆ. ಸೊ ಕ್ವೆಶ್ಚನ್ ಎವಾಲ್ಯೂಯೇಟ್ 8√3 ಇಂಟು ಕೊಸಿಕೆನ್ ಸ್ಕ್ವೇರ್ ಆಫ್ 30 ಡಿಗ್ರಿ ಇಂಟು ಸೈನ್ 60 ಡಿಗ್ರಿ ಇಂಟು ಕಾಸ್ 60 ಡಿಗ್ರಿ ಇಂಟು ಕಾಸ್ ಸ್ಕ್ವೇರ್ 45 ಡಿಗ್ರಿ ಇಂಟು ಸೈನ್ 45 ಡಿಗ್ರಿ ಇಂಟು ಟ್ಯಾನ್ 30 ಡಿಗ್ರಿ ಇಂಟು ಕೊಸಿಕೆನ್ ಕ್ಯೂಬ್ 45 ಡಿಗ್ರಿ ಅಂತ ಇದೆ. ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಬೇಕು. ವೆರಿ ಸಿಂಪಲ್ ನೋಡಿ, 8√3 ಇಂಟು ಎಲ್ಲದರ ಮಧ್ಯೆ ಇಂಟು ಇದೆ. ಕೊಸಿಕೆನ್ ಸ್ಕ್ವೇರ್ 30 ಡಿಗ್ರಿ. ಕೊಸಿಕೆನ್ ಸ್ಕ್ವೇರ್ 30 ಡಿಗ್ರಿ ಅಂದರೆ ಕೊಸಿಕೆಂಟ್ ಇಸ್ ಎ ರೆಸಿಪ್ರೋಕಲ್ ಆಫ್ ಸೈನ್. ಸೈನ್ 30 ಡಿಗ್ರಿ ಅಂದರೆ 1/2. ಕೊಸಿಕೆಂಟ್ 30 ಡಿಗ್ರಿ ಅಂತಂದರೆ 2 ಆಗುತ್ತೆ. ಅಂದರೆ ಅರ್ಥ ಇದು 2 ಸ್ಕ್ವೇರ್ ಇಂಟು ಸೈನ್ 60 ಡಿಗ್ರಿ ಅಂದರೆ √3 ಡಿವೈಡೆಡ್ ಬೈ 2 ಇಂಟು ಕಾಸ್ 60 ಡಿಗ್ರಿ ಅಂತ ಹೇಳಿದ್ರೆ 1 ಡಿವೈಡೆಡ್ ಬೈ 2. ಕಾಸ್ ಸ್ಕ್ವೇರ್ 45 ಡಿಗ್ರಿ ಅಂದರೆ 1/√2 ಹೋಲ್ ಸ್ಕ್ವೇರ್. ಸೈನ್ 45 ಡಿಗ್ರಿ ಅಂದರೆ 1 ಡಿವೈಡೆಡ್ ಬೈ √2 ಇಂಟು ಟ್ಯಾನ್ 30 ಡಿಗ್ರಿ ಅಂದರೆ 1 ಡಿವೈಡೆಡ್ ಬೈ √3 ಇಂಟು ಕೊಸಿಕೆಂಟ್ ಕ್ಯೂಬ್ 45 ಡಿಗ್ರಿ ಅಂದರೆ ಕೊಸಿಕೆಂಟ್ ಕ್ಯೂಬ್ 45 ಡಿಗ್ರಿ ಅಂತ ಹೇಳಿದ್ರೆ ಕೊಸಿಕೆಂಟ್ 45 ಡಿಗ್ರಿ ಅಂದರೆ √2. ಸೊ ಕ್ಯೂಬ್ ಅಂತಂದರೆ √2 ಹೋಲ್ ಕ್ಯೂಬ್ ಆಗುತ್ತೆ. ವೆರಿ ಸಿಂಪಲ್ ಅಲ್ವಾ? ಸೊ ನೋಡಿ ಇವಾಗ 8√3 ಇಂಟು 2 ಸ್ಕ್ವೇರ್ ಇಂಟು √2 ಇಂಟು √3 ಇಂಟು 1 √3 ಡಿವೈಡೆಡ್ ಬೈ 2 ಇಂಟು 2 ಅಂದರೆ 2 ಸ್ಕ್ವೇರ್ ಆಯಿತು ಇಂಟು 1 ಡಿವೈಡೆಡ್ ಬೈ √2 ಹೋಲ್ ಸ್ಕ್ವೇರ್ ಅಂದರೆ 1 ಡಿವೈಡೆಡ್ ಬೈ √2 ಹೋಲ್ ಸ್ಕ್ವೇರ್ ಇಂಟು 1/√2 ಅಂದರೆ 1/√2 ಹೋಲ್ ಕ್ಯೂಬ್ ಇಂಟು 1/√3 ಇಂಟು √2 ಹೋಲ್ ಕ್ಯೂಬ್. ಸೊ ಇವಾಗ ನೋಡಿದಾಗ ಇಲ್ಲಿ √2 ಹೋಲ್ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. 2 ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. √3 ಕ್ಯಾನ್ಸಲ್ ಆಯಿತು. ಸೊ ನಮಗೆ ಏನು ಉಳ್ಕೊಂತು ಫೈನಲಿ 8√3 ಈಸ್ ದ ಆನ್ಸರ್. ಸೊ ಈ ರೀತಿ ನಿಮಗೆ MCQ ಕ್ವೆಶನ್ಸ್ ಅಂತ ಬಂದಾಗ ಕ್ವೆಶನ್ಸ್ ಅರೈಸ್ ಆಗ್ತಾ ಹೋಗುತ್ತೆ. ಸೊ ಅವಾಗ ನಾವು ಗಮನ ಕೊಟ್ಟು ಆ್ಯಂಗಲ್ಸ್ನ ಕಾನ್ಸಂಟ್ರೇಷನ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ತುಂಬಾ ಸಿಂಪಲ್ಲಾಗಿ ಮಾಡಬಹುದು. ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ನೋಡೋಣ.
ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಅಂದರೆ ಫಾರ್ ಎ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತೆ, ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ ಅಂತೆ. ವೆರಿಫೈ ದಟ್ ಸೈನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಇಂಟು ಕಾಸ್ ಬಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಬಿ ಅಂತ ಇದೆ. ಇದಾಗುತ್ತಾ ಅಂತ ಹೇಳಿ ಕೇಳಿದ್ದಾರೆ. ವೆರಿ ಸಿಂಪಲ್ ಕ್ವೆಶ್ಚನ್ ಇದು ಕೂಡ. ಈಗ ನಮಗೆ ಎಲ್ ಹೆಚ್ ಎಸ್ ತೊಗೊಳ್ಳೋಣ. ಕನ್ಸಿಡರ್ ಎಲ್ ಹೆಚ್ ಎಸ್ ವಿಲ್ ಬಿ ಈಕ್ವಲ್ ಟು, ಸೊ ಎಲ್ ಹೆಚ್ ಎಸ್ ವಿಲ್ ಬಿ ಈಕ್ವಲ್ ಟು ಸೈನ್ ಆಫ್ ಎ ಪ್ಲಸ್ ಬಿ, ಸರಿನಾ? ಸೈನ್ ಆಫ್ ಎ ಪ್ಲಸ್ ಬಿ, ಸೈನ್ ಆಫ್ ಎ ಪ್ಲಸ್ ಬಿ ಅಂತ ಅಂದರೆ ನಮಗೆ ಸೈನ್ ಆಫ್ ಎ ಜಾಗಕ್ಕೆ ಏನು ಹಾಕ್ತೀವಿ, 30 ಡಿಗ್ರಿನ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಕಾಸ್ ಜಾಗಕ್ಕೆ 60 ಡಿಗ್ರಿನ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಸೊ ದಿಸ್ ಇಸ್ ಈಕ್ವಲ್ ಟು ಸೈನ್ 90 ಡಿಗ್ರಿ ಅಲ್ವಾ? ಎಸ್, ಸೈನ್ 90 ಡಿಗ್ರಿ ಅಂದರೆ ಅರ್ಥ ಎಷ್ಟು? ಸೈನ್ 90 ಡಿಗ್ರಿ ಅಂದರೆ ಆ ವ್ಯಾಲ್ಯೂ 1. ಹಾಗಾದರೆ ಇದು ಕೂಡ ನಮಗೆ ಆರ್ ಹೆಚ್ ಎಸ್ ಮಾಡಿದ್ರು ಕೂಡ ನಮಗೆ ಎರಡು ಕೂಡ ಅಷ್ಟೇ ಬರಬೇಕು. ಆರ್ ಹೆಚ್ ಎಸ್ ವಿಲ್ ಬಿ ಈಕ್ವಲ್ ಟು ಸೈನ್ ಎ ಇಂಟು ಕಾಸ್ ಬಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಬಿ ಆಗುತ್ತೆ. ಸೊ ಸೈನ್ ಎ ಅಂದರೆ ಸೈನ್ 30 ಡಿಗ್ರಿ ಇಂಟು ಕಾಸ್ 60 ಡಿಗ್ರಿ ಪ್ಲಸ್ ಕಾಸ್ 30 ಡಿಗ್ರಿ ಇಂಟು ಸೈನ್ 60 ಡಿಗ್ರಿ. ಸೊ ಸೈನ್ 30 ಡಿಗ್ರಿ ಅಂದರೆ 1/2 ಇಂಟು ಕಾಸ್ 60 ಡಿಗ್ರಿ ಅಂತ ಹೇಳಿದ್ರೆ ರೂಟ್, ಇದು ಕೂಡ 1/2. ಕಾಸ್ 60 ಡಿಗ್ರಿ ಅಂದರೆ ಕೂಡ 1/2 ಪ್ಲಸ್ ಕಾಸ್ 30 ಡಿಗ್ರಿ ಅಂದರೆ ರೂಟ್ 3/2 ಇಂಟು ಸೈನ್ 60 ಡಿಗ್ರಿ ಅಂತ ಹೇಳಿದ್ರೆ ರೂಟ್ 3/2. ಸೊ 1/2 ಇಂಟು 1/2 ಅಂದರೆ 1/4 ಪ್ಲಸ್ ರೂಟ್ 3/2 ಇಂಟು ರೂಟ್ 3/2 ಅಂದರೆ 3/4. ಸೊ ಇದನ್ನು ನಾವು ಎರಡನ್ನೂ ಸಿಂಪ್ಲಿಫಿಕೇಶನ್ ಮಾಡಿದಾಗ ಡಿನಾಮಿನೇಟರ್ ಸೇಮ್ ಇದ್ದಾಗ ಡೈರೆಕ್ಟ್ಲಿ ವಿ ಕ್ಯಾನ್ ಆ್ಯಡ್ ದ ನ್ಯೂಮರೇಟರ್. ಸೊ 1 + 3 ಆಗುತ್ತೆ. 3 + 1 ಅಂತಂದರೆ 4. 4/4 ಇಸ್ ಬಿಕಮ್ಸ್ 1. ಸೊ ಅಬ್ಸರ್ವ್ ಮಾಡಿ, ಎಲ್ ಹೆಚ್ ಎಸ್ ಕೂಡ ನನಗೆ 1 ಬಂತು, ಸಿಮಿಲರ್ಲಿ ಆರ್ ಹೆಚ್ ಎಸ್ ಕೂಡ. ಸೊ ಈ ರೀತಿ ನಾವು ಪ್ರಾಬ್ಲಮ್ಸ್ನ ಸಿಂಪ್ಲಿಫಿಕೇಷನ್ ಮಾಡ್ಕೋತಾ ಹೋಗಬೇಕು. ನಿಮಗೆ ಡೆಪ್ತಾಗಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ಪ್ರಾಬ್ಲಮ್ಸ್ ಕ್ರ್ಯಾಕ್ ಮಾಡೋದೇನು ತುಂಬಾ ಕಷ್ಟ ಅಂತ ಅನಿಸಲ್ಲ. ಇನ್ನು ಸ್ವಲ್ಪ ಇನ್ನೊಂದು ಡಿಫ್ರೆಂಟ್ ಆಗಿರೋ ಪ್ರಾಬ್ಲಮ್ನ ನೋಡೋಣ, ಅವಾಗ ನಿಮಗೆ ಇನ್ನೂ ಸ್ವಲ್ಪ ಈಸಿ ಅನಿಸುತ್ತೆ. ಈ ಕ್ವೆಶ್ಚನ್ನ ನೋಡಿ, ತುಂಬ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದೇ ಥರದ ಕ್ವೆಶನ್ಸ್ನ ಜಾಸ್ತಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಇಫ್ ಸೈನ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 1/2 ಆ್ಯಂಡ್ ಕಾಸ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 1/2, ಎ ಪ್ಲಸ್ ಬಿ ಆ್ಯಂಗಲು ಗ್ರೇಟರ್ ದಾನ್ 0 ಇರುತ್ತಂತೆ, ಲೆಸ್ ದಾನ್ ಆರ್ ಈಕ್ವಲ್ ಟು 90 ಡಿಗ್ರಿ ಆಗಿರುತ್ತಂತೆ. ಎ ವ್ಯಾಲ್ಯೂ ಆ್ಯಂಗಲ್ ಎ ಬಿಗಿಂತ ಜಾಸ್ತಿ ಇರುತ್ತಂತೆ. ಹಾಗಾದರೆ ಎ ಮತ್ತು ಬಿನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ತುಂಬಾ ಸಿಂಪಲ್ ಕ್ವೆಶ್ಚನ್ನು, ಕಾಂಪ್ಲಿಕೇಶನ್ ಏನಿಲ್ಲ, ಅರ್ಥ ಮಾಡ್ಕೋಬೇಕಷ್ಟೆ. ಸೊ ಸೈನ್ ಆಫ್ ಎ ಮೈನಸ್ ಬಿ ಅಂತ ಅಂದರೆ 1/2 ಅಲ್ವಾ? ಸೈನ್ ಆಫ್ ಎ ಮೈನಸ್ ಬಿ 1/2 ಅಂತಂದರೆ ಎ ಮೈನಸ್ ಬಿಗೆ ಯಾವ ಆ್ಯಂಗಲ್ ಕೊಟ್ಟರೆ 1/2 ಬರುತ್ತೆ? ಎಕ್ಸಾಕ್ಟ್ಲಿ ಎ ಮೈನಸ್ ಬಿ ಈಸ್ 30 ಡಿಗ್ರಿ ಆಗಿದ್ದರೆ ನಮಗೆ ವ್ಯಾಲ್ಯೂ 1/2 ಬರುತ್ತೆ. ಸಿಮಿಲರ್ಲಿ ಕಾಸ್ ಆಫ್ ಎ ಪ್ಲಸ್ ಬಿ ಈಸ್ 1/2. ಕಾಸ್ ಆಫ್ ಎ ಪ್ಲಸ್ ಬಿಗೆ ಯಾವ ಆ್ಯಂಗಲ್ನ ಕೊಟ್ಟರೆ ನಮಗೆ ಅದು 1/2 ಬರುತ್ತೆ? ಅಬ್ವಿಯಸ್ಲಿ ಎ ಪ್ಲಸ್ ಬಿಗೆ ನಾವು 60 ಡಿಗ್ರಿನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಕಾಸ್ 60 ಡಿಗ್ರಿ ಎಷ್ಟಾಗುತ್ತೆ? 1/2 ಆಗುತ್ತೆ. ಸೊ ಇವಾಗ ನಾವು ಇದನ್ನು ಈಕ್ವೇಷನ್ ನಂಬರ್ 1 ಅಂತ ತಗೊಳ್ಳೋಣ, ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತಗೊಳ್ಳೋಣ. ಎ ಮೈನಸ್ ಬಿ ಇಸ್ ಈಕ್ವಲ್ ಟು 30 ಡಿಗ್ರಿ ಆ್ಯಂಡ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ. ಸೊ ಎರಡನ್ನೂ ನಾವು ಸಿಂಪ್ಲಿಫಿಕೇಷನ್ ಮಾಡೋಣ. ಬಿ ಗೆಟ್ಸ್ ಕ್ಯಾನ್ಸಲ್, ಇವೆರಡನ್ನೂ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಸೊ ಅವಾಗ ನನಗೆ 2a ಇಸ್ ಈಕ್ವಲ್ ಟು 90 ಡಿಗ್ರಿ ಸಿಕ್ತು. ಹಾಗಾದರೆ ಎ ಇಸ್ ಈಕ್ವಲ್ ಟು 45 ಡಿಗ್ರೀಸ್ ಆಗುತ್ತೆ. ಎ ಇಸ್ ಈಕ್ವಲ್ ಟು 45 ಡಿಗ್ರಿ. ಎನ ನಾವು ಯಾವುದಾದ್ರೂ ಇವೆರಡರಲ್ಲಿ ಯಾವುದಾದ್ರೂ ಒಂದು ಇಕ್ವೇಷನಿಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ. ಎ ಮೈನಸ್ ಬಿ ಇಸ್ ಈಕ್ವಲ್ ಟು 30 ಡಿಗ್ರಿ. ಸೊ 45 ಡಿಗ್ರಿ ಮೈನಸ್ ಬಿ ಇಸ್ ಈಕ್ವಲ್ ಟು 30 ಡಿಗ್ರಿ ಆಗುತ್ತೆ. ಸೊ ಬಿನ 30 ಡಿಗ್ರಿನ ಈ ಕಡೆ ಕಳಿಸೋಣ, ಬಿನ ಈ ಕಡೆ ಕಳಿಸಿದ್ರೆ ಬಿ ಇಸ್ ಈಕ್ವಲ್ ಟು 45 ಡಿಗ್ರಿ ಮೈನಸ್ 30 ಡಿಗ್ರಿ ಅಂದರೆ ಬಿ ಕುಡ್ ಬಿ ಇಸ್ ಈಕ್ವಲ್ ಟು 15 ಡಿಗ್ರಿ ಆಗುತ್ತೆ. ಸೊ ದಿಸ್ ಇಸ್ ದ ಆ್ಯಂಗಲ್ ಎ ಆ್ಯಂಡ್ ದಿಸ್ ಇಸ್ ದ ಆ್ಯಂಗಲ್ ಬಿ. ಸೊ ಈ ರೀತಿಯ ಪ್ರಾಬ್ಲಮ್ಸ್ಗಳು ನಮಗೆ ಪರ್ಟಿಕ್ಯುಲರ್ ರೆಸ್ಪೆಕ್ಟಿವ್ ಆ್ಯಂಗಲ್ಸ್ ಮೇಲೆ ಏನು ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ಇರುತ್ತಲ್ಲ, ಸೊ ಅದರ ಮೇಲೆ ಈ ರೀತಿಯ ಕ್ವೆಶನ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ಪ್ಲೀಸ್ ಯಾರೆಲ್ಲ GPSTRಗೆ ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. HSTRಗೆ ಪ್ರಿಪೇರ್ ಆಗ್ತಾಯಿದ್ರು ಕೂಡ ಆದಷ್ಟು ಶೇರ್ ಮಾಡಿ, ಅವ್ರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.